ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಈಶಾ ಫೌಂಡೇಶನ್ ಯಾರಿಗೆ ತಾನೇ ಗೊತ್ತಿಲ್ಲ ರೀ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಲೇಬೇಕನ್ನಿಸೋ ಸುಂದರ ಶಿವನ ವಿಗ್ರಹವದು. ಹಾಗಾದರೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ BMTCಲಿ ಯಾವ ಥರ ತಲುಪೋದಂತ ನೋಡೋಣ. ಮೆಜೆಸ್ಟಿಕ್ಕಿಂದ ಮಾರ್ಚ್ 8ನೇ ತಾರೀಕಿಂದ BMTCನ ಡೈರೆಕ್ಟಾಗಿ ದರ್ಶನಕ್ಕಾಗಿ ಬಿಟ್ಟಿದ್ದಾರೆ. ಇದು 1 ಡೇ ಟ್ರಿಪ್. ಚಿಕ್ಕಬಳ್ಳಾಪುರ ಎಲ್ಲ ಫೇಮಸ್ ಪ್ಲೇಸಸ್ ಕವರ್ ಮಾಡುತ್ತೆ. ಅದೇ ರೂಟಲ್ಲಿ ಮೊದಲನೇದಾಗಿ ಭೋಗನಂದೇಶ್ವರ ದೇವಸ್ಥಾನ ದರ್ಶನ ಪಡಿತೀವಿ ನಾವು. ಇದು ಮಧ್ಯಾಹ್ನ 12 ಗಂಟೆಗೆ ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಆದರೆ ನೀವು 11:15 ಇರಬೇಕಾಗುತ್ತೆ. ಅಲ್ಲಿ 12 ಗಂಟೆ ಸ್ಟಾರ್ಟ್ ಆದರೆ ಸಂಜೆ ರಾತ್ರಿ 9:00ವರೆಗೆ ವಾಪಸ್ ಮೆಜೆಸ್ಟಿಕ್ ತಲುಪಿದರೆ ಟ್ರಿಪ್ ಎಂಡ್ ಆಗುತ್ತೆ. ಮೊದಲನೇದಾಗಿ ಭೋಗನಂದೇಶ್ವರ ದೇವಸ್ಥಾನ ತಲುಪ್ತೀವಿ. ಅಲ್ಲಿ ದರ್ಶನ ಪಡೆದು ಅಲ್ಲಿಂದ ಮುಂದೆ ಸಾಗ್ತೀವಿ. ಇದು ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಪರ್ ಪರ್ಸನ್ 500 ರೂಪಿ ಚಾರ್ಜ್. ವೋಲ್ವಾ AC ಬಸ್ ಅದು. ಅಲ್ಲಿಂದ ಕಣವೆ ಬಸವಣ್ಣ ದೇವಸ್ಥಾನ ತಲುಪ್ತೀವಿ. ಕಣವೆ ಬಸವಣ್ಣ ದೇವಸ್ಥಾನ ದರ್ಶನ ಪಡೆದ ನಂತರ ಅಲ್ಲಿಂದ ಮುಂದೆ ಸಾಗಿದರೆ ಶ್ರೀ ಸರ್ವಂ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಮತ್ತು ಸಮಾಧಿ ಇವೆರಡೂ ನೋಡ್ತೀವಿ. ತುಂಬಾ ಚೆನ್ನಾಗಿದೆ ಈ ಪ್ಲ್ಯಾನ್ ಅಂತೂ. ಬರೀ 500 ರೂಪಾಯಿಗೆ ನಾವು ಡೈರೆಕ್ಟಾಗಿ ಎಲ್ಲ ಪ್ಲೇಸಸ್ ನೋಡ್ಬೋದು ಮಧ್ಯಾಹ್ನ 12 ಗಂಟೆಯಿಂದ 9:15 ತನಕ. ಯಾಕಂದರೆ ಪ್ರತಿಯೊಬ್ಬರ ಹತ್ರನೂ ಬೇರೆ ಬೇರೆ ವೆಹಿಕಲ್ಸ್ ಇರಲ್ಲ. ಅಲ್ಲಿಂದ ನಾವು ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನ ತಲುಪ್ತೀವಿ. ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನ ಪಡೆದ ನಂತರ ಡೈರೆಕ್ಟಾಗಿ ಈಶಾ ಫೌಂಡೇಶನ್ಗೆ ಹೋಗ್ತೀವಿ. ಈಶಾ ಫೌಂಡೇಶನ್ ಹತ್ರ ತುಂಬ ಟೈಮ್ ಇರುತ್ತೆ ನಮಗೆ. ನಾರ್ಮಲಾಗಿ ಓನ್ ವೆಹಿಕಲಲ್ಲಿ ಹೋದರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದು ಅದೇ ಥರ ಸ್ಪೆಂಡ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಹೋಗಬೇಕೋ ಬೇಡವೋ ಅಥವಾ ಟೈಮ್ ಇರುತ್ತೋ ಅನ್ನೋದು ಬೇಡ. ಹೆಬ್ಬಾಳ ಯಲಹಂಕ ಮಾರ್ಗವಾಗಿ ಇರುತ್ತದೆ. ಇದು KSRTC ವೆಬ್ಸೈಟಲ್ಲೇ ಡೈರೆಕ್ಟಾಗಿ ನೀವೇ ಕೂಡ ಬುಕ್ ಮಾಡ್ಕೋಬೋದು. ಅದರ್ವೈಸ್ ನಾನು ಎಂಡಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ. ಆ ನಂಬರ್ಗೆ KSRTC ಯಾವುದು ಆ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಏನೇನು ಡೌಟ್ಸ್ ಇದ್ದರೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ನೈಟು 9:00ವರೆಗೆ ವಾಪಸ್ ಮೆಜೆಸ್ಟಿಕ್ಕಿಗೆ ಬಂದ ಮೇಲೆ ಈ ಟ್ರಿಪ್ಪು ಅಲ್ಲಿಗೆ ಎಂಡ್ ಆಗುತ್ತೆ. 12 ಗಂಟೆಯಿಂದ 9:00ವರೆಗೆ ಎಂಡ್ ಆಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಟ್ರಿಪ್ಪು ಎಂಡ್ ಆಗುತ್ತೆ. ಅದಾದ ನಂತರ ನಂಬರ್ ಕೂಡ ಕೊಟ್ಟಿದ್ದೀನಿ. KSRTC ವೆಬ್ಸೈಟಲ್ಲಿ ಬುಕ್ ಮಾಡ್ಬೋದು ಅಥವಾ ಈ ನಂಬರಿಗೆ ಕಾಲ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.